ಬೆಳೆ ಸಾಲ ಪಡೆದು ಮರುಪಾವತಿ ಮಾಡಿದ್ದರೂ ಸಹ ಬ್ಯಾಂಕ್ನವರು ರೈತನ ಖಾತೆಯಿಂದ ಹಣ ಕಡಿತ ಮಾಡಿದ್ದಾರೆ ಅಂತ ಆರೋಪಿಸಿ ರೈತ ಸಂಘದ ಕಾರ್ಯಕರ್ತರು ಕೊಳ್ಳೇಗಾಲ ನಗರದ ಎಸ್ಬಿಐ ಬ್ಯಾಂಕ್ ಮುಂದೆ ಪ್ರತಿಭಟನೆ ನಡೆಸಿದರು. ನಗರದ ಅಜ್ಕಾಳ್ ಬಿಲ್ಡಿಂಗ್ನಲ್ಲಿರುವ ಎಸ್ಬಿಐ ಬ್ಯಾಂಕ್ನಲ್ಲಿ ರೈತ ದೊರೆಸ್ವಾಮಿ ಎಂಬುವವರು ಬೆಳೆ ಸಾಲವನ್ನು ಪಡೆದಿದ್ರು. ತದನಂತರ ಸಾಲವನ್ನು ಸಂಪೂರ್ಣವಾಗಿ ಮರುಪಾವತಿ ಮಾಡಿ ಸಾಲ ಮರುಪಾವತಿಯಾಗಿರುವ ಬಗ್ಗೆ ಬ್ಯಾಂಕ್ನಿಂದ ಕೊಡಲಾಗುವ ಎನ್ಒಸಿ ಸಹ ಪಡೆದುಕೊಂಡಿದ್ರು. ಆದರೂ ಸಹ ಅವರ ಖಾತೆಯಲ್ಲಿ ಉಳಿತಾಯ ಮಾಡಿದ್ದ 1,25,000 ಹಣವನ್ನು ಕಡಿತ ಮಾಡಿಕೊಂಡಿದ್ದಾರೆ ಅಂತ ರೈತ ಸಂಘ ಆರೋಪಿಸಿ ಪ್ರತಿಭಟನೆಯನ್ನ ನಡೆಸಿತು. ಇನ್ನು ಪ್ರತಿಭಟನೆಯಲ್ಲಿ ರೈತ ಮುಖಂಡ ಗೌಡೇಗೌಡ ಮಾತನಾಡಿ, ಬ್ಯಾಂಕ್ನವರು ರೈತನ ಹಣ ಕಡಿತ ಮಾಡಿದ್ದಲ್ಲದೆ ಅದನ್ನ ಪ್ರಶ್ನಿಸಿದರೆ ಉಡಾಫೆ ಉತ್ತರವನ್ನ ಕೊಟ್ಟಿದ್ದಾರೆ. ರೈತರಿಗೆ ಸ್ಪಂದಿಸುವುದಿಲ್ಲ. ಅದಲ್ಲದೆ ರೈತರ ಮೇಲೆ ಕೇಸ್ ಹಾಕಿಸುವ ಬೆದರಿಕೆ ಒಡ್ಡುತ್ತಾರೆ. ಹೀಗಾಗಿ ನ್ಯಾಯಕ್ಕಾಗಿ ಪ್ರತಿಭಟನೆ ನಡೆಸುತ್ತಿದ್ದೇವೆ. ರೈತನ ಖಾತೆಯಿಂದ ಕಡಿತ ಮಾಡಿರುವ ಹಣವನ್ನ ಕೂಡಲೇ ಖಾತೆಗೆ ಜಮೆ ಮಾಡಬೇಕು ಅಂತ ಅವರು ಆಗ್ರಹಿಸಿದರು. ಕರ್ನಾಟಕ ರಾಜ್ಯ ರೈತ ಸಂಘ ಕೊಳ್ಳೇಗಾಲ ತಾಲೂಕಿಂದ ಅಜ್ಕಾಳ್ ಮೂಲಲ್ಲಿರ್ತಕ್ಕಂಥ SBI ಬ್ಯಾಂಕ್ಗೆ ಇವತ್ತು ನಾವು ಮುತ್ತಿಗೆ ಹಾಕಿದ್ದೀವಿ. ಮುತ್ತಿಗೆ ಹಾಕಿರೋ ಕಾರಣ ಇಷ್ಟೇ, ಇಲ್ಲೊಬ್ಬ ಅವಿವೇಕಿ ಮ್ಯಾನೇಜರ್ ಇದ್ದಾರೆ. ಅವ್ರಿಗೆ ಯಾವುದೇ ಕಾರಣಕ್ಕೂ ಕನ್ನಡ ಬರಲ್ಲ. ಬಂದಂಥ ರೈತರ ಜೊತೆಗೆ ಉಡಾಫೆ ಉತ್ತರ ಕೊಡೋದು, ರೈತರ ಮೇಲೆ ಕೇಸ್ ಹಾಕ್ತೀನಿ ಅಂತ ರೈತರ ಎದುರಿಸೋದು, ಮತ್ತು ರೈತರು ಸಾಲ ತೀರಿಸಿಲ್ಲ ಅಂತ SBI ಅವರು SBI ಅಕೌಂಟ್ ಇರ್ತಕ್ಕಂಥ ಹಣವನ್ನು ತಮ್ಮ ಸಾಲಕ್ಕೆ ಜಮಾ ಮಾಡಿರೋದು. ಈ ಥರದ ಹಲವಾರು ಸಮಸ್ಯೆಗಳು ಈ ಬ್ಯಾಂಕ್ನಲ್ಲಿದೆ. ಈಗ ಯಾಕಂದರೆ ಆಲ್ರೆಡಿ ಒಬ್ಬ ರೈತ ಕಾನೂನು ಸೇವಾ ಆಯೋಗದಿಂದ ಹಣ ಕಟ್ಟಿದ್ರು ಸಹ ಅವ್ರಿಗೆ ತಿರುವಳಿ ಪತ್ರ ಕೊಟ್ಟಿದ್ರು. ಅವ್ರ ಅಕೌಂಟ್ನಿಂದ 1,20,000 ರೂಪಾಯಿ ಹಣವನ್ನು ಇವರು ದೋಚಿದ್ದಾರೆ. ಈ ಕಳ್ಳ ಬ್ಯಾಂಕು ರೈತರ ಸಾಲ ತೀರಿಸಿದ್ರು ರೈತರ SBI ಅಕೌಂಟ್ಲಿರೋ ಹಣವನ್ನು ದೋಚಿದ್ದಾರೆ. ಮತ್ತು ರೈತರುಗಳು ಬಂದು ಇಲ್ಲಿ ನಾವು ಸಾಲ ತೀರಿಸಬೇಕು, ಒನ್ ಟೈಮ್ ಸೆಟ್ಲ್ಮೆಂಟ್ ಮಾಡಿಕೊಡಿ ಅಂತಂದರೆ ಯಾವುದೇ ಕಾರಣಕ್ಕೂ ಅವರು ಒಪ್ಪಲ್ಲ. ಭಾಳಷ್ಟು ರೈತರನ್ನ ಎದುರಿಸೋದು, ಕೇಸ್ ಹಾಕ್ತೀವಿ ಅಂತ ಹಲವಾರು ರೈತರುಗಳಿಗೆಲ್ಲ ಇದನ್ನು ಎದುರಿಸಿದ್ದಾರೆ. ಮತ್ತು ಇಲ್ಲೊಬ್ರು ಲೇಡಿನೂ ಇದ್ದಾರೆ, ಅವರು ರೈತರಿಗೆ ಸ್ಪಂದಿಸ್ತಾ ಇಲ್ಲ. ನಾವು 15 ದಿನಕ್ಕೂ ಮುಂಚೆನೇ ಇಲ್ಲಿ ಬಂದು ರೈತರಿಗಾಗಿರ್ತ ಅನ್ಯಾಯದ ಬಗ್ಗೆ ಎಲ್ಲ ಲೆಟರ್ ಕೊಟ್ಟು ಹೋಗಿದ್ದೋ. ಒಂದು ವಾರ ಬಿಟ್ಟೆ ಬನ್ನಿ ಅಂತ ಹೇಳಿದ್ರು, ಯಾವುದೇ ಥರದ ರೆಸ್ಪಾನ್ಸ್ ಮಾಡದೇ ಇರೋ ಕಾರಣ ಇವತ್ತು ನಾವು ಇಲ್ಲಿ ಚಳುವಳಿನ ಮಾಡ್ತಾ ಇದ್ದೀವಿ. ಸಂಬಂಧಪಟ್ಟಂಥ ರೀಜನಲ್ ಮ್ಯಾನೇಜರ್ ಇಲ್ಲಿ ಬರಬೇಕು, ಏನು ಅನ್ಯಾಯ ಆಗಿದೆ ಅದನ್ನು ಆ ರೈತನ ಅಕೌಂಟ್ಗೆ ಈ ದಿನವೇ ಅವನ ಅಕೌಂಟ್ಗೆ ಜಮಾ ಮಾಡಬೇಕು ಅಂತ ನಾವು ತಮ್ಮ ಮಾಧ್ಯಮ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. 1,20,000ಕ್ಕೂ ಹೆಚ್ಚು ಹಣವನ್ನು ಅವರು ಇದೇ ಕಳೆದ ತಿಂಗಳು 5ನೇ ತಿಂಗಳಲ್ಲಿ ಹಣವನ್ನು ಡ್ರಾ ಮಾಡಿದ್ದಾರೆ, ಅವರ ಬ್ಯಾಂಕ್ಗೆ ಹಾಕೊಂಡಿದ್ದಾರೆ ಎಲ್ಲ ದುಡ್ಡು. SBI ಅಜ್ಕಾಳ್ ಮೂಲಕ ಇರ್ತಕ್ಕಂಥ ಬ್ಯಾಂಕ್ಗೆ ರೈತರ ಹಣವನ್ನು SBI ಅಕೌಂಟ್ನಿಂದ ತೆಗೆದಿಕ್ಕಂಥ ಹಣವನ್ನು ವಾಪಸ್ ನೀಡಬೇಕಂತೇಳಿ ಚಳುವಳಿ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಬೆಳಗ್ಗೆಯಿಂದ ಇಷ್ಟೊತ್ತು ತನಕ ನಾವು ಚಳುವಳಿನ ಹಮ್ಮಿಕೊಂಡಿದ್ದೋ. ನಗರದಿಂದ ರೀಜನಲ್ ಮ್ಯಾನೇಜರ್ ಆಫೀಸರಿಂದ ಬಂದಂಥ ಅಧಿಕಾರಿಗಳು ನಮಗೆ 2 ದಿನ ಕಾಲಾವಕಾಶ ಕೊಡಿ, ನಾವು ಅವರ ಹಣವನ್ನು ಅವ್ರ ಅಕೌಂಟ್ಗೆ ಹಾಕ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಅದೇ ಥರ ನಾವು ಇಲ್ಲ ಬರೀ ಮಾತಿಗೆ ನಾವು ಒಪ್ಪಲ್ಲ, ನೀವು ನಮಗೆ ಯಾವುದಾದ್ರು ದಾಖಲಾತಿ ಮೂಲಕ ಕೊಡಬೇಕು ಅಂತ ಹೇಳಿದಾಗ ಆಯಿತು ನಾವು ನಾಳಿದ್ದು ಅವ್ರ ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳಿ ಲೆಟ್ರ್ ಕೊಡ್ತೀವಿ ಅಂತ ಹೇಳಿರೋದ್ರಿಂದ ಇವತ್ತು ನಾವು ಈ ಚಳುವಳಿನ ಅವ್ರು ಲೆಟ್ರ್ ಕೊಟ್ಟ ಮೇಲೆ ನಾವು ಚಳುವಳಿನ ಕೈ ಬಿಡ್ತೀವಿ. ಕೊಟ್ಟಿಲ್ಲ ಅಂತಂದರೆ ಈ ಚಳುವಳಿನ ಮುಂದುವರಿಸ್ತೀವಿ. ಕೊಡ್ತೀವಿ ಅಂತ ಈಗಾಗಲೇ ಅವರು ಬ್ಯಾಂಕ್ ಒಳಗಡೆ ಹೋಗಿದ್ದಾರೆ. ಅವ್ರು ಬಂದು ಕೊಟ್ಟ ನಂತರ ನಮ್ಮ ಚಳುವಳಿನ ಯಾವ ರೀತಿ ನಡೆಸಬಾರ್ದು, ಕೈ ಬಿಡಬೇಕು ಅನ್ನೋದು ಕೂತು ಎಲ್ಲ ತೀರ್ಮಾನ ಮಾಡ್ತೀವಿ. ಹಂಗೆ ಹಾಂ ಸರ್, ಓಕೆ.